ಸೌಖ್ಯಕ್ಕೆ ಬಂದಮೇಲೆ. ಇವತ್ತಿನ ದಿನಕ್ಕೆ ತೊಗೊಂಡ್ರೆ ನಂದು ಇದು 12ನೇ ಸೆಷನ್. ಇದು ಸಾಕಷ್ಟು ನನಗೆ ನೋವು ಕಮ್ಮಿ ಆಗ್ತಾ ಬರ್ತಾ ಇದೆ. ಸರ್ಜರಿ ಮಾಡಲೇಬೇಕು ಅಂತ ಹೇಳಿದರು ಡಾಕ್ಟ್ರು. ನೀ ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಇಷ್ಟ ಇರಲಿಲ್ಲ. ನನಗೆ ಮಂಡಿ 50% ಸೌದಾಗಿದೆ ಅಂತ ಕೂಡ ಹೇಳಿದರು. ಸೊ ಅದರಿಂದ ನನಗೆ ಕುತ್ಕೊಂಡು ಚೇರ್ ಮೇಲೆ ಕುತ್ಕೊಂಡು ನಿಂತು ಎದ್ದು ನಡೆದಾಗ ತುಂಬಾ ನೋವು ಬರ್ತಾಯಿತ್ತು. ಈ ಪಿನ್ ತೊಗೊಂಡು ಚುಚ್ಚಿದ್ರೆ ಯಾವ ರೀತಿ ನೋವು ಬರುತ್ತೆ ಅಷ್ಟು ನೋವ್ತಾ ಇತ್ತು. ಮಂಡಿ ಮಣಿಸ್ಕೊಂಡು ಹಾಸಿಗೆ ಮೇಲಾಗಲಿ ಅಥವಾ ಚೇರ್ ಮೇಲಾಗಲಿ ಸ್ವಲ್ಪ ಈ ಮಂಡಿ ಮಣಿಸ್ಕೊಂಡು ಕೂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ನನ್ನ ಬಲ ಮಂಡಿನಲ್ಲಂತೂ ನಾನು ಇವಾಗ ಆರಾಮಾಗಿ ಮಣಿಸಿ ಸ್ವಲ್ಪ ಹೊತ್ತು ಕೂತ್ಕೊಬೋದು. ಅಷ್ಟರ ಮಟ್ಟಿಗೆ ನನಗೆ ಅನುಕೂಲ ಆಗ್ತಾ ಇದೆ. ನಂತರ ರೆಮಿಡಿ ಏನಾದ್ರು ಒಂದು ಸಿಕ್ಕಿದೆ ಅಂದರೆ ಅದು ನನಗೆ ಭಾಳ ಖುಷಿ ಆಗ್ತಾ ಇದೆ. ನನಗೆ ಇವಾಗ 53 ವರ್ಷ. ಸೊ ನನಗೆ ಈ ಒಂದು ಏಜಿಗೆ ನನಗೆ ಸರ್ಜರಿ ಬೇಡ ಅಂತಲೇ ಅನ್ನಿಸ್ತು ಮನಸ್ಸಿಗೆ. ಯಾಕಂದರೆ ಹೇಳಿದ್ರೆ ಅದು ಈಗೇನೋ ಅವರು ಸರ್ಜರಿ ಮಾಡಿ ಕಳಿಸ್ತಾರೆ, ನಂತರದಲ್ಲಿ ಏನೇನು ಎಫೆಕ್ಟ್ ಆಗುತ್ತೆ ನನಗೆ ಅದ್ರ ಕ್ಲಾರಿಟಿ ಕೂಡ ಇಲ್ಲ. ಸೊ ಅದರಿಂದ ಬೇರೆ ಏನಾದ್ರು ಮಾರ್ಗ ಹುಡುಕ್ತಾ ಇದ್ದಾಗ ನನಗೆ ಸೌಖ್ಯ ಬಗ್ಗೆ ಗೊತ್ತಾಯಿತು. ನನ್ನ ತಂಗಿ ಕೂಡ ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಅವರು ಮಂಡಿ ನೋವು ಸಾಕಷ್ಟು ವಾಸಿಯಾಗಿದೆ ಅಂತ ಕೂಡ ನನಗೆ ಆಮೇಲೆ ಗೊತ್ತಾಯಿತು. ಸೊ ನನಗೂ ಅದು ಸ್ವಲ್ಪ ಧೈರ್ಯ ಬಂತು. ಇಲ್ಲಿ ತೊಗೊಂಡ್ರೆ ಪರ್ಯಾಯವಾಗಿ ನನ್ನ ನೋವು ಕಮ್ಮಿ ಮಾಡ್ಕೋಬೋದು. ನಾನು ನಿತ್ಯ ಜೀವನದಲ್ಲಿ ಸ್ವಲ್ಪ ಮೊದಲಿನ ಥರ ಓಡಾಡಿ ನೋವು ಕಮ್ಮಿ ಮಾಡಿಕೊಂಡು ಇರೋವಂಥ ಒಂದು ಕಾನ್ಫಿಡೆನ್ಸ್ ಕೂಡ ನನಗೆ ಬಂದಿದೆ. ಬೇರೆಯವ್ರು ಕೂಡ ನಾನು ವಿನಂತಿ ಮಾಡ್ಕೋತೀನಿ, ತುಂಬ ನೋವು ಅನುಭವಿಸ್ತಾ ಇರೋರು ಏಕ್ದಮ್ ನಿರ್ಧಾರಗಳು ಸರ್ಜರಿಗೆ ತಗೊಳ್ಳೋದು ಅವರು ಸೂಕ್ತ ಅಲ್ಲ ಅಂತ ನನ್ನ ಅನಿಸಿಕೆ. ಯಾಕಂತೇಳಿದ್ರೆ ನಂತರದ ಸರ್ಜರಿ ಆದ ನಂತರ ಏನೇನು ಅದಕ್ಕೆ ಪರಿಣಾಮಗಳು ಬೀರುತ್ತೆ ಅದು ನಮ್ಗೆ ಗೊತ್ತಾಗೋದಿಲ್ಲ. ಇಲ್ಲಿ ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿದೆ. ಎಕ್ಸಸೈಸ್ ಕೂಡ ಕ್ರಮೇಣ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಸೌಖ್ಯಕ್ಕೆ ಬಂದರೆ ಕೂಡ ಒಂದಂತೂ ಹೇಳಬಲ್ಲೆ, ಸಾಕಷ್ಟು ಪರಿಣಾಮ ಖಂಡಿತ ಅವ್ರಿಗೆ ಯಾವ ಪೇಷಂಟ್ ಬರ್ತಾರೋ ಅವ್ರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅನ್ನೋದು ಒಂದು ಗಟ್ಟಿಯಾಗಿ ಹೇಳಬಲ್ಲೆ ನಾನು.